ಮಾಡ್ಕೊಡ್ತಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಇವತ್ತು ನಾನು ಅದೇ ಹೇಳ್ತಾ ಇದ್ದೆ, ಇವತ್ತಿನ ಬೇಡಿಕೆ ಯಾವತ್ತಿನ ಬೇಡಿಕೆ ನಮ್ದಿದೆ. ಮತ್ತೊಮ್ಮೆ ಕ್ರಾಂತಿ ಶುರು ಮಾಡ್ತಾ ಇದೀವಿ. ಏನ್ ಅಂದ್ಕೊಂಡಿದ್ದಾರೆ ಇವರು? ಒಂದು ಇಂಚು ಭೂಮಿ ಯಾವತ್ತೂ ರಾಜಕಾರಣಿಗಳ್ದು ಹೋಗಲ್ಲ. ಅವ್ರು ಕಿತ್ಕೊಳ್ಳೋದು ಯಾರ್ದು? ಬರೋದು ಶ್ರೀಸಾಮಾನ್ಯರದು, ರೈತರದು. ರೋಡ್ ಹೊಡಿಬೇಕಾ? ರೈತರದು, ಇಲ್ಲ ಶ್ರೀಸಾಮಾನ್ಯರದು. ಮತ್ತೆ ಯಾವ್ದಾದ್ರೂ ಆಗ್ಲಿ, ಒಂದು ರಾಜಕಾರಣಿದು, ಒಂದು ಮಿನಿಸ್ಟ್ರದು ಸಿಟಿ ಒಳಗಡೆ ರೋಡ್ ಹೊಡಿತಾರ? ಅವ್ರು ಬೇಕಾದಂಗೆ ರೋಡ್ ತಿರುವು ಮಾಡ್ಕೊಳ್ತಾರೆ. ಮತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವ್ರಿಗೆ ಬೇಕಾದಂಗೆ ಇದು ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಯಾಕೆ ಈ ಸರ್ಕಾರ, ನಾಚಿಕೆಗೆಟ್ಟ ಸರ್ಕಾರ, KEDB ಅವ್ರದ್ದು ನಾವು ಏನು ಜಮೀನ್ ತೆಗೆದುಕೊಂಡಿದೀವಿ, ಇದ್ರ ಬಗ್ಗೆ ಏನಕ್ಕೆ ಬಳಕೆ ಮಾಡಿದೀವಿ? ವೈಟ್ ಪೇಪರ್ ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ? ನಾವು ತೆಗೆದುಕೊಂಡಿರೋ ಜಮೀನನ್ನ ಇಂಡಸ್ಟ್ರಿಗೆ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ, ಇಂದ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದೀವಿ, ಮತ್ತೆ ಇಂದ ಬರಬಾರ ಎಷ್ಟು ಮಾಡಿದೀವಿ, ಮತ್ತೆ ಕಮರ್ಷಿಯಲೈಸ್ ಎಷ್ಟು ಮಾಡಿದೀವಿ, ಅದೇ ಜಮೀನ ಹೋಗಿ ಹೌಸಿಂಗ್ ಬಳಕೆಗೆ, ಬೇರೆ ತರ ಬಳಕೆಗೆ ಏನು ಮಾಡ್ಕೊಂಡಿದೀವಿ? ಇದ್ರ ಬಗ್ಗೆ ವೈಟ್ ಪೇಪರ್ ಹಾಕ್ಲಿಕ್ಕೆ ಇವ್ರಿಗೇನು ಕೊಕ್ಕರಾಗ ಬಂದಿದ್ಯಾ? ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಅಧಿಕಾರಿಗಳಿಗೆ ಹೇಳಿದ್ವು, ಯಾಕೆ ಸರ್ ಈ ತರ ಮಾಡಿದೀರ ಅಂದ್ರೆ, ಇಲ್ಲಪ್ಪ ಪಾಟೀಲ್ ಮಗ ಇದ್ರಲ್ಲಿ ಶಾಮೀಲಾಗಿದ್ದಾರೆ. ಪಾಟೀಲ್ ಮಗ ಇಂದ ಈಗ ಇದು ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಹುಡುಗ ಈ ತರ ಮಾಡ್ತಾ ಇದ್ದಾರೆ, ನಾವ್ ಏನ್ ಹೇಳಿದ್ರೆ ಕೇಳ್ತಾ ಇಲ್ಲ. ಇಲ್ಲ ಸರ್, ಅಲ್ಲಿ ಭೂಮಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ, ಅಂತ ಭೂಮಿ ಕೋಟ್ಯಾಂತರ ರೂಪಾಯಿ ಹೋಗುತ್ತೆ ಸರ್ ಅಂದ್ರೇನು ಕೇಳ್ತಾ ಇಲ್ಲ. 10 ಲಕ್ಷ ಕೋಟಿಗೆ ನಾನು ದುಡ್ಡು ಬರುತ್ತಪ್ಪ, ನೀವು ಕೊಡ್ತೀರಾ ಅಂತ ಕೇಳಿದ್ದಾರೆ ಪಾಟೀಲ್ ಮಗ. 10 ಸರ್ಜಾಪುರ ಭಾಗದಲ್ಲಿ MB ಪಾಟೀಲ್, ಕೈಗಾರಿಕಾ ಮಂತ್ರಿ MB ಪಾಟೀಲ್ ಮಗ ಈ ತರ ಕೇಳಿದ್ದಾರೆ ಅಂತ ಅಧಿಕಾರಿಗಳು ಕೂಡ ನಮ್ಮ ಹತ್ರ ಹೇಳಿದ್ದಾರೆ, ಸುಮಾರು ಜನ ಹೇಳಿದ್ದಾರೆ. ಇದು ತುಂಬಾ ಮೋಸದಿಂದ ನಡೀತಾ ಇರ್ತಕ್ಕಂಥ, ದುಡ್ಡು ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ತರ ಮಾಡ್ತಾ ಇದ್ದಾರೆ. ನಾವು ಅಷ್ಟು ಈಸಿ ಅನ್ಕೊಂಬೇಡಿ, ನಾವು ರೈತರು ತುಂಬಾ ಸ್ಟ್ರಾಂಗ್ ಇದ್ದೀವಿ, ನಿಮಗೆ ಬಿಡೋದಿಲ್ಲ. ಮನವಿ ಕೊಟ್ಟಿದ್ದೀವಿ, ಮತ್ತೆ ನಾವು ಎಲ್ಲಾರ್ಗು ಮನವಿ ಕೊಟ್ಟಿದ್ದೀವಿ, ಕೋರ್ಟ್ಗೂ ಹೋಗಿದ್ದೀವಿ, ನಮ್ಗೆ ಸ್ಟೇ ಸಿಕ್ಕಿದೆ. ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡೋದಿಲ್ಲ. ಇವರೇನು ಅಧಿಕಾರಿಗಳು, ರಾಜಕಾರಣಿಗಳು ಸೇರ್ಕೊಂಡು ಕೋಟ್ಯಾಂತರ ರೂಪಾಯಿ ಡೀಲ್ ಏನ್ ಮಾಡ್ಬೇಕಂತಿದ್ದಾರೋ, ಈಗ ಅಲ್ಲಿ SR ವ್ಯಾಲ್ಯೂ 1 ಕೋಟಿ ಇದೆ, ಏನು ಗೌರ್ಮೆಂಟ್ ವ್ಯಾಲ್ಯೂ. ಅಲ್ಲಿ ಇರೋ 30 ಕೋಟಿ 40 ಕೋಟಿ ಹೋಗ್ತಾ ಇದೆ ಎಕರೆ. ಇವಾಗೇನು 1:3 ಕೊಡ್ತೀವಿ ಅಂತ ಅವರು 3 ಕೋಟಿ ಕೊಟ್ಬಿಟ್ಟು ಹೊಡೆದ್ ಬಿಡೋಣ, ಎಲ್ಲರಿಗೂ ನಾಮ ಇಟ್ಬಿಡೋಣ, ಲಪ್ಪಾಯಿಸ್ಬಿಡೋಣ ರೈತರಿಗೆ ಎಲ್ಲ. 30-40 ಕೋಟಿ ಇದೆ ಅಲ್ಲಿ. ಇದ್ರಿಂದ